ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಡೇ ಇನ್ ಮೈ ಲೈಫ್ ಥರ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಸಂಡೇ ಅಂತ ಅಂದಮೇಲೆ ಎಲ್ಲರ ಮನೇಲೂ ಕೂಡ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕೂಡ ಲೇಟಾಗಿ ಡೇ ಶುರು ಆಗುತ್ತೆ. ನಂದು ಕೂಡ ಅಷ್ಟೇ, ಫುಲ್ಲು ಲೇಟಾಗಿ ಲೇಸಿಯಾಗಿಯೇ ಡೇ ಶುರು ಆಗುತ್ತೆ. ಇವಾಗ ಮಾರ್ನಿಂಗ್ 9 ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಅತ್ತೆ ರೆಸಿಪಿ, ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ. ಮತ್ತು ಈ ವರ್ಷದ ಹೊಸ ಹುಣಸೆ ಹಣ್ಣು ಬಂದಿದೆ. ಇವತ್ತು ನೆನ್ನೆ ತಗೊಬಂದಿದ್ರು, ಅದನ್ನೆಲ್ಲ ಒಣಗಿಸಿದ್ದೀವಿ. ಹೊಸ ಹುಣಸೆ ಹಣ್ಣಲ್ಲಿ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಮ್ಮ ಹೊಲದ ಹುಣಸೆ ಹಣ್ಣು, ಅದನ್ನು ತಗೊಬಂದಿದ್ದು ಒಣಗಿಸಿದ್ದೀವಿ. ಮೊನ್ನೆ ತಗೊಬಂದಿದ್ರು ಪಪ್ಪ. ಇದರಲ್ಲಿ ಇವತ್ತು ಪುಳಿಯೋಗರೆ ಮಾಡೋಣ. ನಂಗೆ ಎಷ್ಟು ಬೇಕೋ ಅಷ್ಟು ಹುಳಿ ತಗೊತಾ ಇದ್ದೀನಿ. ಇದು ಸಿಹಿ ಹುಣಸೆ ಹಣ್ಣು, ಹೊಸ ಹುಣಸೆ ಹಣ್ಣು ಅಲ್ವಾ, ಹಾಗಾಗಿ ಸ್ವೀಟ್ ಇರುತ್ತೆ, ಜಾಸ್ತಿ ಹುಳಿ ಇರಲ್ಲ. ನಂಗೆ ಹುಳಿ ಎಷ್ಟು ಬೇಕೋ ಅಷ್ಟು ತಗೊತೀನಿ. ಇಷ್ಟು ತಗೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಇದರಲ್ಲಿ ಬೀಜ ಎಲ್ಲ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಹಾಗೆ ಹಾಕೋಂಗಿಲ್ಲ. ಹಾಗೆ ಫಸ್ಟು ಇದನ್ನೆಲ್ಲ ತೆಗೆದು ನಾರನ್ನು, ಒಳಗಿರೋ ಬೀಜನ ಕೂಡ ತಗೊತೀನಿ. ಇದು ಹೊಸ ಹುಣಸೆಹಣ್ಣು ಆಗಿರೋದ್ರಿಂದ ಇದನ್ನೇನು ಕ್ಲೀನ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಇದರಲ್ಲಿ ಹುಣಸೆಹಣ್ಣ ಚಚ್ಕೊಂಡು ಈ ಥರ ಓಪನ್ ಆಗುತ್ತೆ. ಆವಾಗ ಅದರೊಳಗಿರೋ ಬೀಜನೆಲ್ಲ ಆರಾಮಾಗಿ ತೆಗಿಬೋದು ನಾವು. ಹುಣಸೆಹಣ್ಣ ಜಜ್ಜಿಕೊಂಡು ಅದರಲ್ಲಿ ಬೀಜನೆಲ್ಲ ತೆಗ್ದಿದ್ದೀನಿ. ಇದನ್ನು ಒಂದ್ಸತಿ ವಾಶ್ ಮಾಡಬೇಕು, ಧೂಳೆಲ್ಲ ಇರುತ್ತೆ. ಒಣಗಿದ್ದಾಗ ರೋಡಲ್ಲಿರೋ ಧೂಳೆಲ್ಲ ಇದಕ್ಕೆ ಬಂದು ಕೂತಿರುತ್ತೆ. ಬಿಸಿನೀರಲ್ಲಿ ಹುಣಸೆಹಣ್ಣ ನೆನಾಕಿದ್ರೆ ಬೇಗನೆ ರಸ ಬಿಡುತ್ತೆ. ನೋಡಿ, ನಾನು ಇಷ್ಟು ರಸನ ತಗೊಂಡಿದ್ದೀನಿ. ನಾನು ಇದಕ್ಕೆ ಇವಾಗ MTR ಪುಳಿಯೋಗರೆ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ, ನೀವು ಇದನ್ನು ಫಾಲೋ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಅದೇ ಮಿಶ್ರಣಕ್ಕೆ ನಮ್ಮ ಅತ್ತೆ ಮಾಡಿಕೊಟ್ಟಿರೋಂಥ ಪುಳಿಯೋಗರೆ ಪೌಡರ್ನ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಬೇಕಾದರೆ ರಸಮ್ಗೂ ಕೂಡ ಈ ಪೌಡರ್ನ ಯೂಸ್ ಮಾಡ್ಕೋಬೋದು, ಬಿಸಿಬೇಳೆ ಭಾತು ಕೂಡ ಮಾಡ್ಬೋದು. ಈ ಪೌಡರ್ನ ಯೂಸ್ ಮಾಡಿ ನಾನಿವತ್ತು ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಇದನ್ನು 1 ಸ್ಪೂನಷ್ಟು ಹಾಕ್ತೀನಿ. 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ದೊಡ್ಡ ಸ್ಪೂನು, ಹಾಗಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಗಂಟೇನು ಬರ್ತಾ ಇರೋ ರೀತಿ. ಈ ಮಿಶ್ರಣಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಬೆಲ್ಲನೂ ಚೆನ್ನಾಗಿ ಕರಗುತ್ತೆ. ಕಡಲೆ ಬೀಜನ ಇವಾಗ ಎಣ್ಣೆಲಿ ಹುರ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನನಗೆ ಎಷ್ಟು ಶೇಂಗಾ ಬೇಕೋ ಅಥವಾ ಕಡಲೆ ಬೀಜ ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಒಂದು 2 ರಿಂದ 3 ನಿಮಿಷ ಕೆಂಪಗಾಗೋ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಡ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಕಾಯ್ದಿರೋ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಿ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಕ್ಕೆ 3 ರಿಂದ 4 ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಕಲಿಸ್ಕೊಂಡು ಇಟ್ಕೊಂಡಿರೋಂಥ ಮಿಶ್ರಣನ ಅದಕ್ಕೆ ಸೇರಿಸಬೇಕು. ಈ ಮಿಶ್ರಣ ಸೇರಿಸಾದ್ಮೇಲೆ ಒಂದು 3 ರಿಂದ 4 ನಿಮಿಷ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಗೊಜ್ಜು ಸ್ವಲ್ಪ ಗಟ್ಟಿಗೆ ಬರೋ ತನಕ ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆವಾಗ ಚೆನ್ನಾಗಿ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಕರ್ದಿಡ್ಕೊಂಡಿರೋಂಥ ಶೇಂಗಾ ಬೀಜನ ಹಾಕಿ ಒಂದು 3 ರಿಂದ 4 ಸ್ಪೂನಷ್ಟು ಕೊಬ್ಬರಿ ತುರಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿನೇ ಆಗೋಗುತ್ತೆ. ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ಅನ್ನನ ಹಾಕಿ 1 ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಹುಳಿಯಾದ ಖಾರವಾದ ಬಿಸಿ ಬಿಸಿ ಪುಳಿಯೋಗರೆ ರೆಡಿ ಆಗುತ್ತೆ. ಇದ್ರ ಜೊತೆ ಮನೇಲೆ ಮಾಡಿದಂಥ ಹಪ್ಪಳ ಅಥವಾ ಚಕ್ಲಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಲಂಚ್ ಬಾಕ್ಸಿಗೆ ಮತ್ತು ಬ್ರೇಕ್ಫಾಸ್ಟ್ಗೂ ಕೂಡ ನೀವು ಟ್ರೈ ಮಾಡ್ಬೋದು. ಪಪ್ಪಂಗೆ ಅಜ್ಜಿಗೆ ತಿಂಡಿನ ಹಾಕ್ಕೊಟ್ಟು ಇವಾಗ ನಾನು ತಿಂತಾ ಇದ್ದೀನಿ ಪುಳಿಯೋಗರೆನ. ತುಂಬಾ ಚೆನ್ನಾಗಿತ್ತು, ಸ್ವೀಟಾಗಿ ಹುಳಿಯಾಗಿ ಖಾರವಾಗಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಬ್ರೇಕ್ಫಾಸ್ಟ್ ಕೂಡ ಆಯಿತು. ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಇಷ್ಟು ಚೆನ್ನಾಗಿ ಮಾಡಿರೋದು. ಯಾವಾಗಲೂ ಒತ್ತೋಗ್ತಾ ಇತ್ತು ಒಗ್ಗರಣೆ ಎಲ್ಲ, ಅದು ಪುಳಿಯೋಗರೆ ಪೌಡ್ರ್ ಹಾಕಿದ ಕೂಡಲೇ ಒತ್ತುತ್ತಾ ಇತ್ತು. ಹಾಗಾಗಿ ನನಗೆ ಪುಳಿಯೋಗರೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಮ್ಮ ಅತ್ತೆ ಕೇಳ್ಕೊಂಡು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇವಾಗ ಅಮ್ಮಂಗೆ ನಾನು ಫೋನ್ ಮಾಡಿ ಹೇಳ್ಬೋದು ತುಂಬ ಚೆನ್ನಾಗಿ ಪುಳಿಯೋಗರೆ ಬಂದಿತ್ತು ಅಂತ. ಮತ್ತು ಆ ಪೌಡರ್ ರೆಸಿಪಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಚಿಕ್ಕಮಗಳೂರಿಗೆ ಹೋದಾಗ ನಮ್ಮ ಅತ್ತೆ ಹತ್ರ ಮಾಡಿಸಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ನೆಕ್ಸ್ಟು ಮಂಗಳವಾರ ನನಗೆ ಲ್ಯಾಬ್ ಎಕ್ಸಾಮ್ ಇದೆ, ಅದಕ್ಕೆ ಸ್ವಲ್ಪ ಓದ್ಕೋಬೇಕು. ಓದ್ಕೊಂಡಾದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ಏನು ಮಾಡ್ತೀನೋ ಗೊತ್ತಿಲ್ಲ. ಪುಳಿಯೋಗರೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಜೊತೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ತೀನಿ ಅದ್ರ ಜೊತೆ ತಿನ್ನೋಕ್ಕೆ.
ನಾನಿವಾಗ ಮಧ್ಯಾಹ್ನದ ಊಟಕ್ಕೆ ಪುಳಿಯೋಗರೆನೇ ಇದೆ, ನಾನು ಅಜ್ಜಿ ಇಬ್ಬರಿಗೇನೆ. ಬಟ್ ಸ್ವಲ್ಪ ಸೋಯಾ ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ನಿಮ್ಮ ಜೊತೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆಲೂ ಕಬಾಬ್ ಮಾಡಿದ್ದೀನಿ, ಅಂದರೆ ನಾನು ಶಾಲೋ ಫ್ರೈ ಮಾಡ್ತೀನಿ ಆಲೂ ಟಿಕ್ಕಿ ಥರ. ಅದೇ ತರಹ ಅದಕ್ಕೆ ಸೋಯಾ ಚಂಕ್ಸ್ ಹಾಕಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಹೆಂಗೂ ಪವರ್ ಕೂಡ ಬಂತು. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ನಾನು ಮೊದಲಿಗೆ ಇಲ್ಲಿ ಒಂದೆರಡು ಪೊಟ್ಯಾಟೋಸ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿಕೊಂಡು ಅದ್ರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ. ಮತ್ತು ಒಂದು 3 ಗ್ರೀನ್ ಚಿಲ್ಲಿ, 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಸೋಯಾ ಚಂಕ್ಸ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಕುದ್ದಿರಬೇಕಾದ್ರೆ ಸೋಯಾ ಚಂಕ್ಸ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಜಾಸ್ತಿ ನೀರು ಇಟ್ಕೊಳಲ್ಲ ಅದು. ಇಲ್ಲಿ ಒಂದು 3 ಕಪ್ಪಷ್ಟು ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ. ನಾನು 2 ಆಲೂಗೆಡ್ಡೆಗೆ 3 ಕಪ್ಪಷ್ಟು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ. ನೀವು ಕುದಿತಿರೋ ನೀರಿಗೆ ಹಾಕಿದರೆ ಒಂದು 2 ಮಿನಿಟ್ಸಲ್ಲಿ ಸೋಯಾ ಚಂಕ್ಸ್ ರೆಡಿ ಆಗುತ್ತೆ. ಆಮೇಲೆ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗುತ್ತೆ ನಾವು ಮಾಮೂಲಿ ಬೇಯಿಸೋದಕ್ಕಿಂತ. ಈಗ ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಫಿಲ್ಟರ್ ಮಾಡಿಟ್ಕೊಳ್ತೀನಿ. ಸೋಯಾ ಚಂಕ್ಸಲ್ಲಿರೋ ನೀರನ್ನೆಲ್ಲ ಹಿಂಡ್ಕೊಂಡು ಸೋಯಾ ಚಂಕ್ಸ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೇಯಿಸಿರುವಂಥ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪೊಟ್ಯಾಟೋನ 2 ಪೊಟ್ಯಾಟೋನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೆ 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಕೂಡ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಚಿಲ್ಲಿ ಫ್ಲೇಕ್ಸ್ನು ಕೂಡ ಯೂಸ್ ಮಾಡ್ಕೋಬೋದು. ಕೊರಿಯಾಂಡರ್ ಲೀವ್ಸು ಕೂಡ ಹಾಕಿ, ನಾನಿಲ್ಲಿ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಒಂದು ತವಾನ ಇಟ್ಕೊಂಡಿದ್ದೀನಿ. ತವಾಕಾದ್ಮೇಲೆ ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕಿ ಎಲ್ಲ ಕಡೆ ಸವರ್ಕೊಂಡು ಒಂದು ಮೀಡಿಯಮ್ ಬಾಲ್ ಸೈಜಲ್ಲಿ ನಾವು ಕಲಿಸ್ಕೊಂಡಿರುವಂಥ ಮಿಶ್ರಣ ತಗೊಂಡು ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿ, ಆವಾಗ ಅಂಟಲ್ಲ. ಈ ಥರ ಪ್ರೆಸ್ ಮಾಡ್ಕೊಂಡಿರುವಂಥ ಕಬಾಬ್ನ ಒಂದು 5 ರಿಂದ 10 ನಿಮಿಷ ಎರಡೂ ಕಡೆನೂ ಕೂಡ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಫ್ಲಿಪ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಖಾರವಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಜೊತೆನೂ ತಿನ್ಬೋದು. ಸಂಜೆ ಏನಾದರೂ ಈವ್ನಿಂಗ್ ಸ್ನ್ಯಾಕ್ ಬೇಕಾದರೂ ಕೂಡ ಇದನ್ನು ತಿನ್ಬೋದು. ಸೋಯಾ ಚಂಕ್ಸ್ ಹಾಕಿರೋದ್ರಿಂದ ಇದು ಹೆಲ್ತಿಯಾಗೇ ಇರುತ್ತೆ. ಇದನ್ನು ನೀವು ಟೊಮೆಟೊ ಕೆಚಪ್ ಅಥವಾ ಮಿಂಟ್ ಚಟ್ನಿ ಜೊತೆ ಟ್ರೈ ಮಾಡ್ಬೋದು. ಸೋಯಾ ಆಲೂ ಕಬಾಬ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಒಂದು 2-3 ತಿನ್ಬಿಟ್ರೆ ಸಾಕು, ಹೊಟ್ಟೆ ತುಂಬುತ್ತೆ. ಮೇಲೆ ಕ್ರಿಸ್ಪಿಯಾಗಿ, ಒಳಗೆ ಸ್ವಲ್ಪ ಸಾಫ್ಟ್ ಆಗಿದೆ. ಇದನ್ನು ಟೊಮೊಟೊ ಸಾಸ್ ಜೊತೆ ತಿಂತಾ ಇದ್ದೀನಿ. ನೀವು ಬೇಕಾದರೆ ಮಿಂಟ್ ಚಟ್ನಿ ಜೊತೆ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಂದು ಟ್ಯೂಷನ್ ಇರುತ್ತೆ ಅಲ್ವಾ, ಅದೆಲ್ಲ ಮುಗಿಸ್ಕೊಂಡು ಇವಾಗ ರಾತ್ರಿ ಊಟಕ್ಕೆ ಎಗ್ ಕರಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಂಡೇ ಇರೋದ್ರಿಂದ ಬೇಗನೆ ಟ್ಯೂಷನ್ ಮುಗಿಸ್ಕೊಂಡಿದ್ದೀನಿ. ಹಾಗಾಗಿ ಆರಾಮಾಗಿ ನಾನು ರಾತ್ರಿ ಊಟನ ರೆಡಿ ಮಾಡ್ಕೋಬೋದು. ಚಪಾತಿಗೆ ಆಲ್ರೆಡಿ ಹಿಟ್ಟನ್ನು ಕಲಿಸಿ ಬಂದಿದ್ದೀನಿ. ಬಟ್ ಇವಾಗ ಪವರ್ ಕಟ್ ಆಗಿಬಿಡ್ತು, ಹಾಗಾಗಿ ಹೊರಗೆ ಬಂದಿದ್ದೀನಿ. ತೋರಿಸ್ತೀನಿ ನಿಮಗೆ. ಎಗ್ ಕರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲಲ್ಲಿ ಇದು ಗ್ರೀನ್ ಮಸಾಲ ಎಗ್ ಕರಿನ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ಎಗ್ ಕರಿ ನನ್ನ ಫೇವ್ರೆಟ್ ಡಿಶಸ್ಸು. ನಂಗೆ ಚಿಕನ್ನಿಗಿಂತ ಎಗ್ ಕರಿ ಮತ್ತು ಚಪಾತಿ ಇದ್ದರೆ ಸಾಕು, ನಂಗೆ ಇನ್ನೇನು ಬೇಡ. ಎಗ್ ಮಸಾಲ ಮಾಡೋದಕ್ಕೆ ಮೊದಲು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ, 3 ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಒಂದು 3 ರಿಂದ 4 ಸ್ಪೂನಷ್ಟು ಕಡಲೆನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಕಾದ್ಮೇಲೆ ಒಂದು 3 ರಿಂದ 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ, 1-2 ಏಲಕ್ಕಿ, 1-2 ರಿಂದ 3 ಪಲಾವ್ ಎಲೆನ ಹಾಕ್ಕೊಂಡು, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು, 1 ಪೀಸ್ ಚಕ್ಕೆನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮೀಡಿಯಂ ಸೈಜಿಂದ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಕ್ಯಾಪ್ಸಿಕಮ್ನ ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಕ್ಯಾಪ್ಸಿಕಮನ್ನು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಗರಂ ಮಸಾಲಾನ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ಮೊದಲೇ ನಾನು ಎಗ್ನ ಬೇಯಿಸ್ಕೊಂಡು 2 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೆ.
ಎಗ್ನ ಇದ್ರ ಮೇಲೆ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕಬೇಕು. ನೆಕ್ಸ್ಟ್ ಲಾಸ್ಟಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಕೊರಿಯಂಡರ್ ಲೀವ್ಸ್ನ ಹಾಕ್ಕೊಳ್ಳಿ. ನಾನು ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ನಮಗೆ ಬಿಸಿ ಬಿಸಿ ಎಗ್ ಮಸಾಲ ರೆಡಿ ಆಯಿತು. ಗ್ರೀನ್ ಮಸಾಲದಲ್ಲಿ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಗ್ ಮಸಾಲ ಚಪಾತಿ ರೆಡಿಯಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಅಜ್ಜಿ ಕೊಟ್ಟಿದ್ದೀನಿ. ಕ್ಯಾಪ್ಸಿಕಮ್ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಗ್ರೀನ್ ಮಸಾಲಾನ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ಸಿಂಗ್ ಆಗಿಬಿಟ್ಟಿದೆ, ಸಿಗಲಿಲ್ಲ ನನಗೆ. ಅದು ಹಾಕಿದರೆ ಇನ್ನೂ ತುಂಬ ಟೇಸ್ಟಿಯಾಗಿರ್ತಾ ಇತ್ತು. ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವ್ಯಾವ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕೆಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.